ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಆರೋಗ್ಯವಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಮೊದಲಾಗಿ ನಮ್ಮ ಮನೆಯವರು ಎಲ್ಲ ಹಸುಗಳನ್ನೆಲ್ಲ ಆಚೆ ಕಟ್ತಾಯಿದ್ರು. ನನ್ನ ಮನೆಯಲ್ಲೆಲ್ಲ ಕಸ ಎತ್ತಾಕಿತ್ತಾಯಿತು. ಈಗ ಮನೆ ಬಾಗಿಲು ಕಸ ಗುಡಿಸು ನೀರು ಹಾಕಬೇಕು. ಆಲ್ರೆಡಿ ನಿಮಗೆ ಈ ತಂಬ್ಳಿನಿಂದ ಏನು ಜೀವನ, ಎಂಥ ಜೀವನ ಅಂತ, ಏನು ಸ್ಪೆಷಲ್ ಅನ್ನೋದ್ರ ಬಗ್ಗೆ ಏನೋ ಒಂದು ಕ್ವಶನ್ಸ್ ನಿಮ್ಮಲ್ಲಿ ಇರುತ್ತೆ ಅಂತ ಅಂದ್ಕೊತೀನಿ. ಹೌದು, ನಾವು ಜೀವನದಲ್ಲಿ ಏನಾದರೂ ಒಂದು ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಬಟ್ ಅದರ ಆಪೋಸಿಟ್ಟೇ ಆಗಿರುತ್ತೆ. ಸೊ ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ ಅಂತ ನನ್ನ ನಂಬಿಕೆ ಅದು. ಹೀಗೆ ಒಂದು ಸತಿ ನಾನು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಆಗ ನಮ್ಮ ಅಜ್ಜಿಯವರೆಲ್ಲ ಹೊಲ ಮಾಡಿದರು ರಾಗಿನೇ. ಸೊ ಅವತ್ತು ಏನು ಅರಿ ಮಾಡಬೇಕು ಅಂತಾರೆ. ಅಂದರೆ ಇವಾಗ ರಾಗಿದು ಕುಯ್ದು ಅವಾಗೆಲ್ಲ ಮಿಷಿನಲ್ಲಿ ಏನಿರಲಿಲ್ಲ, ಕೈಯಲ್ಲೇ ಮಾಡ್ತಿದ್ದಿತ್ತು. ಸೊ ಕುಯ್ದುಬಿಟ್ಟು ಅಲ್ಲಲ್ಲೇ ಇಕ್ಕಿರ್ತಾರಲ್ಲ, ಅದನ್ನೆಲ್ಲ ಒಂದು ಕಡೆ ಹಾಕಿ ಒಂದು ಸ್ವಲ್ಪ ದೊಡ್ಡ ಹೊರೆ ಥರ ಮಾಡಬೇಕು. ಆ ರೀತಿಯಾಗಿ ಮಾಡೋ ಅಂಥದ್ದನ್ನ ಅರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವತ್ತು ನಾನು ಊರಿಗೆ ಹೋದಾಗ ಆ ಕೆಲಸ ಅವ್ರು ಮಾಡ್ತಿದ್ರು. ಸೊ ನಾನು ಹೊಲ ಕಡೆ ಟೀ ತೊಗೊಂಡೋಗೋದು, ಊಟ ತೊಗೊಂಡೋಗೋದು ನಮ್ಮ ಅಕ್ಕನ ಜೊತೆ. ಆ ರೀತಿ ಮಾಡ್ತಾಯಿದ್ದೆ. ನಿಜ ಹೇಳಬೇಕು ಅಂದರೆ ನಾವು ಬಿಸಿಲಲ್ಲಿ ಆಡಿದವರೇ ಅಲ್ಲ. ಸೊ ನಿಮಗೆ ಗೊತ್ತಲ್ಲ, ಬೆಂಗಳೂರು ಕಡೆ ಇದ್ದಾಗ ಹೆಂಗಿರುತ್ತೆ ಅಂತಂದರೆ, ಮನೇಲಿ ಆಟಾಡಬೇಕು, ಟಿ ವಿ ನೋಡಬೇಕು, ಏನಿದ್ರು ಮನೇಲೇ, ಹೊರಗಡೆ ಹೋಗೋ ಅಂಥ ಅವಶ್ಯಕತೆ ಇರೋದೇ ಇಲ್ಲ. ಸೊ ಬಿಸಿಲಲ್ಲಿ ಯಾವಾಗ ಓಡಾಡಿದಾಗ ನನಗೆ ಒಂಥರ ಸ್ಕಿನ್ನೆಲ್ಲ ಕೆಂಪಗಾಗೋದಾಗಿರ್ಬೋದು, ಆ ರೀತಿಯಾಗಿರೋದು. ನಾನು ಅದಕ್ಕೆ ಮಾಯ್ಶ್ಚರೈಸರ್ ಹಚ್ಚೋದು ಹಂಗೆ ಮಾಡ್ತಿದ್ದೆ. ಸೊ ನಮ್ಮ ಅಕ್ಕ ಅದಕ್ಕೆ ಹೇಳ್ತಿದ್ಲು, ಅಲ್ಲ ಕಣೆ, ನಿನ್ನೇನಾದರೂ ಅಣ್ಣ ಹಳ್ಳಿ ಕಡೆ ಕೊಟ್ಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳಿದ್ಲು. ಅವಳು ಅದು ಯಾವ ಬಾಯಲ್ಲಿ ಹೇಳಿದ್ಲು ನನಗಂತೂ ಗೊತ್ತಿಲ್ಲ. ನಾನು ಅಂದ್ಕೊಂಡೆ, ಬಟ್ ಆ ಥರ ಎಲ್ಲ ಆಗಲ್ಲ ಅಂತಲೇ ಅಂದ್ಕೊಂಡಿತ್ತು. ನಮ್ಮ ಅಪ್ಪ ಹಳ್ಳಿ ಕಡೆ ಎಲ್ಲ ಕೊಡೋಲ್ಲ ಬಿಡಕ್ಕ, ನೋಡೋಣ ಹಂಗೆ ಕೊಟ್ಟಾಗ. ನಾನು ನಮ್ಮ ಮನೇಲಿ ಬೆಂಗಳೂರಲ್ಲಿ ಇರ್ತೀವಿ, ಅತ್ತೆ ಮಾವ ಹಳ್ಳಿಲೇ ಇರ್ತಾರೆ ಅಂತ ಆ ರೀತಿ ಮಾತಾಡಿದ್ದೆ. ಇಟ್ಸ್ ಕ್ವೈಟ್ ಕಾಮನ್. ನಾವು ಆ ಥರ ಆಗುತ್ತೆ ಅಂತ ಅಂದ್ಕೊಂಡಲ್ಲೇ ಸುಮ್ಮನೆ ಏನೋ ಒಂದು ಮಾತು ಹೇಳಿರ್ತೀವಿ. ಸೊ ಬಟ್ ರಿಯಾಲಿಟಿ ಬಂದಾಗ ನನಗೆ ಹಳ್ಳಿ ಕಡೆನೇ ನಮ್ಮಪ್ಪ ಕೊಟ್ಬಿಟ್ರು. ಸೊ ಅದೇ ಹೇಳ್ತಾರಲ್ಲ, ನಾವು ಏನಾದರೂ ಅಂದ್ಕೊಂಡ್ರೆ ಅದು ಖಂಡಿತ ಅದರ ಅಪೋಸಿಟೇ ಆಗೋದು. ಅನ್ಎಕ್ಸ್ಪೆಕ್ಟೆಡಾಗಿ ಕೆಲವೊಂದು ಥಿಂಗ್ಸ್ ಆಗಿಬಿಡುತ್ತೆ. ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ನಾನು ಯಾವುದೇ ರೀತಿಯಂಥ ಒಂದು ಕೊರಗೇನಿಲ್ಲಪ್ಪ, ನಮ್ಮಪ್ಪ ಯಾಕನ ತಂದು ಹಳ್ಳಿಗೆ ಹಾಕ್ಬಿಟ್ರು ಅನ್ನೋ ಥರ. ಸೊ ಏನು ಗೊತ್ತಾ, ನನಗೆ ಸಿಟಿ ಸೈಡು ಇದ್ದೂ ಅದ್ರ ಬಗ್ಗೆನೂ ಗೊತ್ತಿದೆ. ಅಲ್ಲಿದ್ದಾಗ ಯಾವ ರೀತಿ ಇರುತ್ತೆ, ಹಾಗೆಯೇ ಹಳ್ಳಿ ಕಡೆ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇದೇ ಲೈಫ್ ಸ್ಟೈಲ್ ಇರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ಅನಿಸಿದ ಪ್ರಕಾರ ಹಳ್ಳಿ ಲೈಫ್ ಬೆಟರಾ ಇಲ್ಲ ಸಿಟಿ ಲೈಫ್ ಬೆಟರಾ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಸಿಟಿ ಲೈಫಲ್ಲಿ ನಮಗೇನು ಬೇಕೋ ಎಲ್ಲ ಬೇಗನೆ ಸಿಗ್ಬಿಡುತ್ತೆ ಅಲ್ವಾ. ಸೊ ಏನೋ ಒಂದು ಸ್ವಲ್ಪ 10 ಮಿನಿಟ್ಸ್ ಹತ್ರ ಇರುತ್ತೆ ಅಂದ್ಕೊಳ್ಳಿ, ಹೋಗಿ ಬರೋಕ್ಕೆ 10 ಮಿನಿಟ್ಸ್ ಹತ್ರದಲ್ಲೇ ಎಲ್ಲ ನಮಗೆ ಸಿಗೋ ಥರ ಇರುತ್ತೆ. ಬಟ್ ಹಳ್ಳಿ ಕಡೆ ಆ ರೀತಿ ಇರೋದಿಲ್ಲ. ಹೌದು, ಏನು ಮಾಡೋಕ್ಕಾಗುತ್ತೆ, ಕೆಲವೊಂದು ಸತಿ ಒಂದು ಬೇಕು ಅಂದಾಗ ಇನ್ನೊಂದು ಕಳ್ಕೊಬೇಕು ಅಂತಾರಲ್ಲ, ಆ ರೀತಿ ಆಗಿಬಿಡುತ್ತೆ. ಸೊ ನಮಗೆ ಏನೇ ಬೇಕು ಅಂದ್ರೂ ನಾವು ದೋಸಪೇಟೆಗೆ ಹೋಗಬೇಕು. ಏನೂ ಸಿಗಲ್ಲ ಅಂತಲ್ಲ, ಬಟ್ ಸ್ವಲ್ಪ ದೂರ ಹೋಗ್ಬೇಕಷ್ಟೇನೆ, ಇನ್ನೇನು ತೊಂದರೆ ಏನಿಲ್ಲ. ಹಾಗೆಯೇ ಒಂದು ಪ್ರಶಾಂತತೆ ನಾನು ಹೇಳ್ತೀನಿ ನೋಡಿ. ಸಿಟಿ ಸೈಡು ಓಡಾಡೋಕ್ಕೆ ನಮಗೂ ಇಷ್ಟ. ನಾನು ಒಂದು ಅಪರೂಪಕ್ಕೆ ಒಂದು ಸತಿನಾದರೂ ಹೊರಗಡೆ ಹೋದರೆ ಮೊದಲು ಮನೆಗೆ ಹೋಗ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಆ ಪೊಲ್ಯೂಷನ್ನು, ಆ ಧೂಳು, ಏನೋ ಒಂಥರ ಸಮಾಧಾನ ಇಲ್ಲ ನಮಗೆ ಅಂತ. ಬಟ್ ಈ ಹಳ್ಳಿ ಕಡೆ ಬಂದಾಗ ಒಂದು ಪ್ರಶಾಂತತೆ ಇರ್ಬೋದು. ಆ ಪೊಲ್ಯೂಷನ್ ಅನ್ನೋದಿಲ್ಲ, ಅದಂತೂ ಇಲ್ಲವೇ ಇಲ್ಲ. ಫ್ರೆಶ್ ಗಾಳಿ. ಇವು ನಾವು ಅಂದ್ಕೊತೀವಿ ನಾವು ಅಲ್ಲಿ ಇಲ್ಲಿ ಓಡಾಡ್ಕೊಂಬಂದ್ರೇ ಒಂಥರ ಸಮಾಧಾನ ಅಂತ. ಕೆಲವೊಂದು ಸತಿ ನಾವು ಇಲ್ಲೇ ನಮ್ಮ ಹೊಲ್ದಾಗ ಹೋಗ್ಬಿಟ್ಟು ಬಂದ್ರೇ ಸಾಕು, ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸಂಜೆ ಹೊತ್ತು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಕ್ಕಿ ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಸನ್ಸೆಟ್ ಆಗಿರ್ಬೋದು, ಅದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ. ಹಾಗೆ ನಮ್ಮ ಹಳ್ಳಿ ಕಡೆ ಒಂದು ಮನೆಗೆ ಅಟ್ಲೀಸ್ಟ್ ಒಂದು ಹಸುನಾದರೂ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೊಲನೆಲ್ಲ ಇರುತ್ತೆ. ಇನ್ನೇನು ಒಂದಾದರೂ ಮನೆಗೆ ಹಾಲು ಬೇಕಲ್ಲ ಮೇಯ್ನಾಗಿ, ಅದಕ್ಕಾದರೂ ಕಟ್ಕೊಂಡಿದ್ದೇ ಇರ್ತಾರೆ ಅಲ್ವಾ. ಸೊ ಫ್ರೆಶ್ಶಾಗಿ ನೋಡಿ, ಹಾಲಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ತುಪ್ಪ, ಬೆಣ್ಣೆ, ಇದನ್ನೆಲ್ಲ ಕೊಂಡ್ಕೊಂಡು ಕುಡಿಯೋಕ್ಕೂ ನಾವೇ ಒಂಥರ ಫ್ರೆಶ್ಶಾಗಿರೋದನ್ನು ಕುಡಿಯೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ. ಸೊ ಹಾಗೆಯೇ ಮತ್ತೆ ಇನ್ನೇನು ಹೇಳ್ಬೋದಾದರೆ, ಒಂದು ಸೊಪ್ಪು ತರಕಾರಿ ನಾವೇ ಸಹ ಬೆಳ್ಕೊಳ್ಬೋದು. ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಂಡು ಅಟ್ಲೀಸ್ಟ್ ಜೀವನ ಮಾಡೋದಕ್ಕೆ ದುಡ್ಡಿಲ್ಲ ಅಂದ್ರೂ ಏನೋ ಒಂದು ಬೆಳ್ಕೊಂಡು ತಿನ್ನೋ ಅಷ್ಟು ಆದ್ರೂ ಜಾಗನಾದರೂ ಇರುತ್ತೆ ಅಲ್ವಾ. ಸೊ ಅದೊಂದು.
ಹಾಗೆ ಇನ್ನು ಸಿಟಿ ಸೈಡ್ ಆದರೆ ಪ್ರತಿಯೊಂದು ಕೊಂಡ್ಕೊಬೇಕು, ಎಲ್ಲದಕ್ಕೂ ದುಡ್ಡಿರಬೇಕು ಮೇಯ್ನಾಗಿ. ಒಂದು ಮನೆಗೆ ಬೇಕು ಅಂದ್ರೂ ದುಡ್ಡಿರಬೇಕು. ಇವಾಗೆಲ್ಲ ಬೆಂಗಳೂರು ಸೈಡಲ್ಲಿ ಸ್ವಂತ ಮನೆ ತೊಗೊಬೇಕು ಅಂದ್ರೂ ತುಂಬ ಕಷ್ಟ ಇರುತ್ತೆ. ಸೊ ಬಾಡಿಗೆ ಮನೆಯಲ್ಲೂ ಜೀವನ ಮಾಡೋಂಥದ್ದು ಇರುತ್ತೆ. ಸೊ ಬಾಡಿಗೆ ಕೊಟ್ಟೋದಾಗಿರ್ಬೋದು, ಎಕ್ಸ್ಪೆನ್ಸಸ್ ಜಾಸ್ತಿ. ನಾವು ಹೇಳ್ಬೋದು ದುಡಿತೀವಲ್ಲ, ಅಷ್ಟೇ ದುಡಿಮೆ ಇರುತ್ತೆ, ಅಷ್ಟೇ ಸಂಬಳನೂ ಇರುತ್ತೆ, ಬಟ್ ಹಾಗೆಯೇ ಅಷ್ಟೇ ಖರ್ಚು ಸಹ ಇರುತ್ತೆ ಬೆಂಗಳೂರಲ್ಲಿ, ಆಯಿತಾ. ಸೊ ಖರ್ಚಂತೂ ತುಂಬಾ ಇರುತ್ತೆ. ಹಾಗೆ ಸಿಟಿ ಸೈಡ್ಗಿಂತ ಹಳ್ಳಿ ಕಡೆ ಬೆಸ್ಟ್ ಯಾಕೆ ಅಂತಂದರೆ ಅಟ್ಲೀಸ್ಟ್ ಕಷ್ಟ ಸುಖ ಕೇಳೋಕ್ಕೆ ಒಬ್ಬರಾದರೂ ಇರ್ತಾರೆ ನನ್ನ ಪ್ರಕಾರ, ಓಕೆನಾ. ಸೊ ನನಗೆ ಇವತ್ತೇನೋ ಹುಷಾರಿರಲ್ಲ, ಏನೋ ಒಂದು ಮಾಡೋಕ್ಕಾಗಲ್ಲ ಆಗಿರ್ಬೋದು, ಒಂದು ಸಾಂಬಾರೇ ಆಗಿರಲಿ, ಸ್ನೇಹಿತರು ಸಹಾಯ ಮಾಡ್ತಾರೆ. ಇಲ್ಲಿ ಅವರೇ ಅಂತಲ್ಲ, ನಾವೇ ಅಂತಲ್ಲ, ಒಬ್ರಿಗೊಬ್ರು ಸಹಾಯ ಮಾಡಿದ್ರೇ ಜೀವನ, ಓಕೆನಾ. ಕಿರಿಕಿರಿ ಮಾಡಿಕೊಂಡು ಅಕ್ಕಪಕ್ಕದವ್ರ ಜೊತೆ ಎಲ್ಲ ಜಗಳ ಆಡಿಕೊಂಡು ಆ ರೀತಿ ಇದ್ದರೆ ಖಂಡಿತವಾಗ್ಲೂ ಆಗಲ್ಲ. ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಸೋಲ್ಬೇಕು. ನಾನು ಹೇಳಿದ್ದೀನಲ್ಲ, ಅಕ್ಕಪಕ್ಕದ ಜನಗಳ ಜೊತೆ ಯಾವ ರೀತಿ ಬಾಂಧವ್ಯದಲ್ಲಿರಬೇಕು ಅನ್ನೋದನ್ನು ನಾನು ಖಂಡಿತವಾಗ್ಲೂ ಇಲ್ಲಿ ಬಂದೇನೆ ಕಲ್ತಿರೋದು. ಅಂದರೆ ನಮ್ಮ ಅಮ್ಮವ್ರ ಮನೇಲಿದ್ದಾಗೆಲ್ಲ ಹೇಗೆ ಅಂತಂದರೆ, ನಾನು ಮಾತಾಡ್ತಾನೆ ಇರಲಿಲ್ಲ, ಯಾರ ಜೊತೆನೂ ಜಾಸ್ತಿ ಮಾತೇ ಆಡ್ತಿರ್ಲಿಲ್ಲ. ಇಫ್ ಇನ್ ಕೇಸ್ ಮನೆಗೆ ಯಾರಾದರೂ ಗೆಸ್ಟ್ ಬಂದರು, ನಮಗೆ ಗೊತ್ತಿಲ್ಲದಿರೋರು, ನಮ್ಮ ಅಮ್ಮಂಗೆ ಗೊತ್ತಿರುತ್ತೆ, ನಮ್ಮ ಅಪ್ಪಂಗೆ ಗೊತ್ತಿರುತ್ತೆ, ಬಟ್ ನಮಗೆ ಗೊತ್ತಿಲ್ಲದಿರೋರು ಯಾರಾದರೂ ಬಂತು ಅಂದರೆ ನಾವು ಹೋಗಿ ರೂಮ್ ಸೇರ್ಕೊಂಡ್ಬಿಡ್ತಿದ್ದೋ. ಏನೂ ಮಾತಿರಲಿಲ್ಲ, ಏನಿಲ್ಲ. ಅವರು ಹೋಗೋ ತನಕ ಮನೆಯಿಂದ ನಾವು ರೂಮಲ್ಲೇ ಇರ್ತಿದ್ದೋ, ಅದಾದಮೇಲೆ ಆಚೆ ಬರ್ತಿದ್ದೋ, ಆ ರೀತಿ ಇರ್ತಿತ್ತು. ಬಟ್ ಇವಾಗೆಲ್ಲ ಹಾಗಲ್ಲ. ಫಸ್ಟ್ ಯಾರಾದರೂ ಬಂದರೆ ಮಾತಾಡಿಸಿ ಒಳಗಡೆ ಕರೆಯೋ ಅಂಥದ್ದಾಗಿರ್ಬೋದು, ಅದನ್ನೆಲ್ಲ ನಾನು ಈಗಲೇ ಕಲ್ತಿರೋದು ಮದುವೆ ಆದಮೇಲೆ. ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಗೂ ಮೇನ್ ಡಿಫ್ರೆನ್ಸ್ ಏನು ಗೊತ್ತಾ, ಯಾರಾದರೂ ಗೊತ್ತು ಗುರಿ ಅಂದರೆ ನಮಗೆ ಗೊತ್ತಿಲ್ಲದಿರೋರು ಬಂದರೂ ಸಹ ನಾವು ಒಂಥರ ಗೊತ್ತಿರೋರ ಥರ ಬನ್ನಿ, ಏನು ಸಮಾಚಾರ, ಏನು ಬೇಕು ಅನ್ನೋ ಥರ ಆ ರೀತಿ ಮಾತಾಡಿಸ್ತಾರೆ. ಸೊ ಸಿಟಿ ಕಡೆ ಎಲ್ಲ ಆಗಿರಲ್ಲ. ಯಾರಾದರೂ ಗೊತ್ತಿಲ್ಲದಿರೋರು ಬಂದರೆ ಮಾತೇ ಆಡಬಾರ್ದು, ಡೋರ್ ಬಾಗಿಲು ತೆಗಿಬಾರ್ದು, ಆ ರೀತಿ ಇರುತ್ತೆ. ಅದು ತಪ್ಪಂತಲ್ಲ, ಬಟ್ ಅಲ್ಲಿನ ವಾತಾವರಣ ಆ ರೀತಿ ಇರುತ್ತೆ ಅಲ್ವಾ. ಸೊ ವಾತಾವರಣನೇ ಬದಲಾವಣೆ ಇರುತ್ತೆ ಸಿಟಿಗೂ ಹಳ್ಳಿಗೂ. ಹಾಗೆ ನಾನು ಆಗಲೇ ಹೇಳ್ದಂಗೆ ನಮಗೆ ಏನು ಬೇಕೋ ಅದನ್ನು ನಾವೇ ಬೆಳ್ಕೊಬೋದು. ಕಾಳು ಕಡಿಯಿಂದನೂ ಸಹ ನಾವು ಈಗ ಬೇಳೆ ಆಗಿರ್ಬೋದು, ಅಲಸಂದೆಕಾಯಿ, ಸೊ ಹಸಿಕಾಯಿ ಸೀಸನ್ ಅಂತೂ ಬಂದಾಗಂತೂ ನಾವೊಂದು ಹಾಕ್ಕೊಂಡ್ರೆ ಮನೆಗಾಗಿ ಇನ್ನೊಬ್ಬರು ಕೊಡೋ ಥರನೂ ಬೆಳಿತೀವಿ. ಸೊ ಆ ರೀತಿ ಒಂದಿರುತ್ತೆ. ಹಾಗೆಯೇ ಹೇಳ್ತಾರೆ ತೆಂಗಿನಕಾಯಿ, ಪ್ರತಿಯೊಂದು ಸ್ನೇಹಿತರೆ ಹಳ್ಳಿ ಕಡೆ ಇದ್ದಾಗ ಸ್ವಲ್ಪ ಏನು ಅಂದರೆ ಸಂಬಳ ಕಮ್ಮಿ ಇದ್ರೂ ಪರವಾಗಿಲ್ಲ, ಜೀವನ ಹೇಗೋ ಸಾಗಿಸ್ಬೋದು ಅಲ್ವಾ. ಸೊ ಸಿಟಿ ಸೈಡಲ್ಲಿ ಆ ರೀತಿ ಎಲ್ಲ ಆಗೋದಿಲ್ಲ, ಇಬ್ಬರೂ ದುಡಿಬೇಕಾಗತ್ತೆ. ಮಕ್ಕಳನ್ನ ಓದಿಸೋದಾಗಿರ್ಬೋದು, ಹಾಗೆಯೇ ಮನೆಗಾಗಿರ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಕರ್ಬೇವಿನ ಸೊಪ್ಪಿಂದನೂ ಕೊಂಡ್ಕೊಬೇಕು ಅಂದರೆ ಕಷ್ಟ ಆಗೇ ಆಗುತ್ತೆ ಅಲ್ವಾ. ಬೆಂಗಳೂರಲ್ಲಿ ಇಲ್ಲ ಅಂತ ಅಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಅಲ್ಲಿದ್ದಾಗ ಯಾವ ರೀತಿ ಇರುತ್ತೆ, ಇಲ್ಲಿದ್ದಾಗ ಹಳ್ಳಿ ಕಡೆ ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಂತ ಬೆಂಗಳೂರಲ್ಲಿರೋರೆಲ್ಲ ಜೀವನ ಮಾಡ್ತಿಲ್ವ ಅಂತಲ್ಲ, ಖಂಡಿತ ಮಾಡ್ತಿದ್ದಾರೆ. ನನ್ನ ಒಂದು ಅನಿಸಿಕೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಇದೇ ಥರ ಫೀಲ್ ಆಗಬೇಕು, ಹೀಗೆ ಇರಬೇಕು ಅಂತ ನಾನು ಹೇಳ್ತಿಲ್ಲ. ನಿಮಗೂ ಸಹ ಅನಿಸಿರುತ್ತೆ ಅಲ್ವಾ, ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಳ್ಳಿ ಲೈಫ್ ಬೆಟರಾ ಇಲ್ಲ ಸಿಟಿ ಲೈಫ್ ಬೆಟರಾ ಅಂತ. ಇವಾಗ ಸಿಟಿಲಿರೋರೆಲ್ಲ ರಜಾ ಬಂದರೆ ಸಾಕು ಹಳ್ಳಿಗೆ ಹೋಗೋಣ, ಒಂದೆರಡು ದಿವಸ ಇದ್ಬಿಟ್ಟು ಬರೋಣ ಅಂತ ಹೇಳ್ತಾರಲ್ಲ, ಅದೇ ರೀತಿ ನಮಗೆ ಅನಿಸ್ಬಿಟ್ಟಿದೆ. ಆ ರಜಾ ಬಂದಾಗ ನೋಡೋಣ ಎಲ್ಲಾದರೂ ಸಿಟಿ ಕಡೆ ಹೋಗ್ಬಿಟ್ಟು ಮಕ್ಕಳನ್ನಾಗಿರ್ಬೋದು ನಾವಾಗಿರ್ಬೋದು ಹೋಗಿ ಬರೋಣ ಅನ್ನೋದಾಗಿರುತ್ತೆ ಅಷ್ಟೇ. ಹೋಗ್ಬಿಟ್ಟು ಬರೋಣ ಅನ್ನೋದು, ಅಲ್ಲೇ ಇರೋಣ ಅಂತ ನನಗೆ ಯಾವತ್ತೂ ಅನಿಸೂ ಇಲ್ಲ. ಸ್ವಲ್ಪ ನನಗೆ ಏನಂದರೆ ಇದು ಈ ನೇಚರ್ ಆಗಿರ್ಬೋದು, ಈ ವಾತಾವರಣಕ್ಕೆ ನಾನು ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ. ಸೊ ಎಲ್ಲರೂ ಅಷ್ಟೇ ಆ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಲೇಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಬಟ್ ಖುಷಿ ಇದೆ ನನಗೆ ಅಡ್ಜಸ್ಟ್ ಆಗಿರೋದ್ರಿಂದ ಅಲ್ಲ, ಖುಷಿಯಿಂದನೇ ಅಡ್ಜಸ್ಟ್ ಆಗಿದ್ದೀನಿ, ತೊಂದರೆ ಏನಿಲ್ಲ. ಇಲ್ಲೇ ಇರಬೇಕು, ಬೇರೆ ಆಪ್ಷನ್ ಇಲ್ಲ ಅನ್ನೋ ಥರ ಏನಿಲ್ಲ. ನನಗೆ ಇಲ್ಲಿನ ಒಂದು ಪ್ರಶಾಂತತೆ ಇಷ್ಟ. ಸೈಲೆಂಟಾಗಿರುತ್ತೆ ವಾತಾವರಣ, ಏನು ಗಿಜ ಅನ್ನೋದಾಗಿರಲಿ ಏನೂ ಇರೋದಿಲ್ಲ. ಹಾಗೆಯೇ ಜನಗಳ ಜೊತೆ ಯಾವ ರೀತಿಯಾಗಿ ಬಾಂಧವ್ಯದಲ್ಲಿರೋದಾಗಿರ್ಬೋದು, ಇಲ್ಲ ಮಾತಾಡೋದಾಗಿರ್ಬೋದು, ಸೊ ಅದನ್ನು ಕಲ್ತಿದ್ದೀನಿ ಅಂತ ಹೇಳ್ಬೋದು. ನೀವು ಯಾರಾದರೂ ಹಳ್ಳೀಲಿದ್ದರೆ ನೀವು ಏನು ಕಲ್ತಿದ್ದೀರಾ ಹಳ್ಳೀಲಿದ್ದು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದಗಳು.